Okay, students, welcome to the online class. Here, accounting concepts. In the last class, I told you accounting concepts, GAAP, IFRS, ICAI. These are explanations I told in the previous class. Today, I am going to explain the remaining accounting concepts because in the previous class, I explained 6 accounting concepts, that is business entity concept, money measurement concept, going concern concept, accounting period concept, cost concept, dual aspect concept. Up to 6 concepts are explained in the previous class. Today I am going to explain the remaining accounting concepts. As you already know, accounting concepts means basic ideas or fundamental assumptions of the accounting, what we assume about the business transactions. What are the assumptions made by the owner or what are the assumptions made by the accountant at the time of recording the accounting transactions. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನೆಲ್ಲ ನಿಮ್ಗೆ ಹೇಳಿದ್ದೀನಿ ಅಕೌಂಟಿಂಗ್ ಥಿಯರಿ ಬೇಸ್ ಅಕೌಂಟಿಂಗ್ ಚಾಪ್ಟರ್ದೊಳಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಗ್ಯಾಪ್ ಅಂತಂದ್ರೆ ಏನು, ನಂತರ ಗ್ಯಾಪ್ ಅಂತ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತೇಳಿ, ಸೊ ಪ್ರಿನ್ಸಿಪಲ್ಸ್, ಸೊ ಅವನ್ನೆಲ್ಲ ಹೇಳಿದ್ದೀನಲ್ಲ. ಈಗ ಈ ಕ್ಲಾಸ್ನೊಳಗೆ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಈಗ ಅಕೌಂಟಿಂಗ್ ಕಾನ್ಸೆಪ್ಟ್ ಒಳಗೆ 6 ಅಕೌಂಟಿಂಗ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತಂದ್ರೆ ಏನು, ಒನ್ಸ್ ಅಗೇನ್ ಐ ರಿವಿಷನ್ ಮೇಡ್ ಯು. ನೋಡ್ರಿ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಬಿಸ್ನೆಸ್ ಈಸ್ ಸೆಪರೇಟ್, ಓನರ್ ಈಸ್ ಸೆಪರೇಟ್ ಫ್ರಮ್ the owner is separate, both are separate from each other, then only it is possible to ascertain the accurate or net result of the business. ವ್ಯವಹಾರದ ನಿಜವಾದ ಲಾಭ ಅಥವಾ ಹಾನಿಯನ್ನು ಕಂಡು ಹಿಡಿಬೇಕಾದ್ರೆ ಬಿಸ್ನೆಸ್ನ ಬೇರೆ ಮನುಷ್ಯನ ಬೇರೆ ಅಂತ ತಿಳ್ಕೊಂಡು ಅಥವಾ ಒಂದು ಊಹೆಯನ್ನು ಮಾಡ್ಕೊಂಡು ನಾವು ಲೆಕ್ಕಪತ್ರಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಅದನ್ನ ನಿಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ ಯಾವ ರೀತಿ ಅಸಂಪ್ಷನ್ ಮಾಡ್ಕೋಬೇಕು ಅನ್ನೋದು. ಇನ್ನು ಎರಡನೇದೇನು, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಈ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಮೀನ್ಸ್ ಎನಿ ಐಟಮ್ಸ್ ಆರ್ ಎನಿ ಅಸೆಟ್ಸ್, ಎನಿ ಗೂಡ್ಸ್ ಪರ್ಚೇಸ್ಡ್ ಆರ್ ಸೋಲ್ಡ್ recorded those transactions in the form of money, not in the form of quantity or not in the form of goods. ನೋಡ್ರಿ, ಈ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಒಳಗೆ ನಾವೇನು ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ವಸ್ತುವನ್ನಾಗಲಿ ಆಸ್ತಿಯನ್ನಾಗಲಿ ನಾವು ಲೆಕ್ಕಶಾಸ್ತ್ರ ಒಳಗೆ ಬರೆದಿಡುವಾಗ 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಹಿಂಗೆ ಹಣದ ರೂಪದೊಳಗೆ ಬರೆದಿಡ್ತೀವಿ, ಹೊರತಾಗಿ 2 ಬಿಲ್ಡಿಂಗ 3 ಮಷೀನ್ 4 ಫರ್ನಿಚರ್ ಅಂತ ಹಿಂಗೆ ಬರೆದಿಡುವುದಿಲ್ಲ. 10 ಲಕ್ಷ ರೂಪಾಯಿ ಬಿಲ್ಡಿಂಗ, 5 ಲಕ್ಷ ರೂಪಾಯಿ ಮಷಿನರಿ, 2 ಲಕ್ಷ ರೂಪಾಯಿ ಫರ್ನಿಚರ್ ಅಂತ ಹೇಳಿ ಹಿಂಗೆ ಹಣದ ರೂಪದೊಳಗೆ ಬರೆದಿರ್ತೀವಿ. ಅದಕ್ಕೆ ಪ್ರತಿಯೊಂದನ್ನು ನಾವು ಹಣದ ರೂಪದಲ್ಲಿ ಅಳತೆ ಮಾಡೋದ್ರಿಂದ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇದಾಗಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, businessman understand or assumption made at the time of beginning the business or starting the business or establishing the business will be continued till to endurable time or till to indefinite period. Business will be continued till to indefinite period. But business starting date is definite, business ending date is indefinite. ಇಲ್ಲಿ ನಾವು ಇನ್ನೊಂದು ಅಸಂಪ್ಷನ್ ಏನು ಮಾಡ್ತೀವಿ ಇಲ್ಲಿ ಅಂತಂದ್ರೆ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನಿರ್ದಿಷ್ಟವಾಗಿ ನಮ್ಗೆ ದಿನಾಂಕ ಗೊತ್ತಿರ್ತದ, ಆದರೆ ಬಿಸ್ನೆಸ್ ಬಂದ್ ಮಾಡೋದು ನಿರ್ದಿಷ್ಟವಾದ ದಿನಾಂಕ ಗೊತ್ತಿರೋದಿಲ್ಲ. ಬಿಸ್ನೆಸ್ ಬಂದ್ ಮಾಡಬೇಕಾದ್ರೆ ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ಅಥವಾ ಬಿಸ್ನೆಸ್ದೊಳಗೆ ಭಾಳ ಹಾನಿ ಆದಾಗ ಅಂದ್ರೆ ಏನ್ರಿ, ಇಲ್ಲಿ ಬಿಸ್ನೆಸ್ ರೋಗ ರುಜಿನಗಳಿಗೆ ತುತ್ತಾದಾಗ ಅಂದ್ರೆ ಬಿಸ್ನೆಸ್ ರೋಗ ರುಜಿನ ತುತ್ತಾದ ಅಂತಂದ್ರೆ ಏನು, ಅದ್ರ ಲಾಭ ಕಡಿಮೆ ಆಕೋತ ಬರೋದಕ್ಕೆ ನಾವು ಬಿಸ್ನೆಸ್ಗೆ ರೋಗ ರುಜಿನ ತುತ್ತಾಗ್ಯದ ಅಂತ ಹೇಳಿ ಕರಿತೀವಿ. ಅಥವಾ ಬಿಸ್ನೆಸ್ ಓನರೇ ಆಗಲಿ ಅಥವಾ ಬಿಸ್ನೆಸ್ನರೇ ಆಗಲಿ ಅದು ಒಂದು ರೋಗಗ್ರಸ್ತವಾದಾಗ ಅಥವಾ ಬಿಸ್ನೆಸ್ದೊಳಗೆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಸಾಮರ್ಥ್ಯ ಓನರ್ ಕಡಿಮೆ ಆಯ್ತು ಅಂತಂದ್ರೆ ಅಂಥ ಸಂದರ್ಭದೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಬಿಸ್ನೆಸ್ಸನ್ನು ಬಂದ್ ಮಾಡ್ತೀವಿ. ಬಟ್ ಆದ ಡೆಫಿನೆಟ್ ಡೇಟ್ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅಲ್ಲಿ ತನಕ ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಅದನ್ನು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಬಿಸ್ನೆಸ್ ವಿಲ್ ಬಿ ಕಂಟಿನ್ಯೂಡ್ till to indefinite period, not a definite period. You understand?
concept. As you know already, each and every transaction have its own period of time. Business will be continued 12 months period of time. Academic year is also 12-month period of time, and general persons are also having 12-month period of time. General persons are maintaining the calendar January to December. 12-month period time is maintained by the general persons or persons who are living in the society. And business persons are maintaining the accounting period. Accounting period means April 1st of this year and next year March 31st. 12-month period of time is maintained by the businessmen and banking sectors. And similarly, academic year, students, you are maintaining the academic year the June 1st to May 31st. This year June 1st and next year May 31st is the academic year. ಈ ವರ್ಷದ ಜೂನ್ 1ನೇ ತಾರೀಕು ಮುಂದಿನ ವರ್ಷದ ಮೇ 31ನೇ ತಾರೀಕಿನವರೆಗೂ 12 ತಿಂಗಳ ಅವಧಿಯನ್ನು ಅಕಾಡೆಮಿಕ್ ಇಯರ್ ಅಂತ ಹೇಳಿ ಕರಿತೀವಿ. ಹಂಗೆ ಎಲ್ಲದಕ್ಕೂ ಒಂದು ಪೀರಿಯಡ್ ಅಂತಂದ್ರೆ 12 ತಿಂಗಳದ ಒಂದು ಅವಧಿ ಇರ್ತದ. ಆ ಅವಧಿಯನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಲೆಕ್ಕಪತ್ರಗಳನ್ನು ಬರೆದಿಡುವುದು ಮತ್ತು ಲೆಕ್ಕಪತ್ರಗಳನ್ನು ಮಾಡೋದು, ಲಾಭ ಹಾನಿಯನ್ನು ಕಂಡುಹಿಡಿಯುವುದು. We should ascertain the profit or loss made by the business at the end of the accounting year, while comparative made the expenses and incomes. Next, accounting period concept. Next, cost concept. Cost concept, according to cost concept, our assumption is made by the owner or businessman is any asset or any machinery purchased in the business, that machinery purchasing price plus installation charges both are purchasing price or cost of the asset. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಒಂದು ಊಹೆ ಪ್ರಕಾರ ಅಥವಾ ಒಂದು ಕಲ್ಪನೆ ಪ್ರಕಾರ ನಾವೇನು ಮಾಡ್ತೀವಿ ಅಂದ್ರೆ ಬಿಸ್ನೆಸ್ದೊಳಗೆ ಯಾವುದಾದ್ರೂ ಒಂದು ಮಷಿನರಿಯನ್ನು ಅಥವಾ ಯಂತ್ರೋಪಕರಣವನ್ನು ಖರೀದಿ ಮಾಡಿದೀವಿ ಅಂತಂದ್ರೆ ಅದ್ರ ಖರೀದಿ ಮಾಡುವ ಬೆಲೆ ಒಂದು ಬೇರೆ ಇರ್ತದ. ಆನಂತರ ತಂದು ಅದನ್ನು ಇಲ್ಲಿ ಸ್ಥಾಪಿಸ್ಬೇಕಲ್ಲ, ಅದನ್ನು ಏನು ಮಾಡ್ತೀವಿ ನಾವು ಅಂತಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅದನ್ನು ಫಿಟ್ ಮಾಡ್ತೀವಿ. ಅದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಮತ್ತು ಅಲ್ಲಿ ಖರೀದಿ ಮಾಡಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತೀವಿ, ಇಲ್ಲಿ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಎಷ್ಟು ರೊಕ್ಕ ಕೊಡ್ತೀವಿ, ಒಟ್ಟು ಅದ್ರ ವರ್ಕ್ ಚಾಲೂ ಆಗೋ ತನಕ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದನ್ನೆಲ್ಲನೂ ಸೇರಿಸಿ ಅದ್ರ ಬೆಲೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಿರ್ತೀವಿ. ಈಗ ಒಂದು ಕಾರ್ ತೊಗೊಂಡ್ರಿ ಅಂತಂದ್ರೆ ಕಾರ್ದಾಗ ಶೋರೂಮ್ ಪ್ರೈಸನ್ನು ಬೇರೆ ಇರ್ತದೆ. ಆನಂತರ ನೀವು RTO ಚಾರ್ಜ, ಇನ್ಶೂರೆನ್ಸ್ ಇದನ್ನೆಲ್ಲ ತಂದು ನೀವು ಮನೆಗೆ ತಂದ್ರಿ ಅಂತಂದ್ರೆ ಆನ್ ರೋಡ್ ಪ್ರೈಸ್ ಅಂತ ಹೇಳ್ತಿರ್ತೀವಿ. ಸೊ ಆನ್ ರೋಡ್ ಯಾರೇ ನಿಮ್ಗೆ ಕೇಳಿದ್ರು ಅಂತಂದ್ರೆ ಏನು ಹೇಳ್ತೀರಿ, 10 ಲಕ್ಷ ಬಿದ್ದಿದ್ದ ಕಾರ್ಗೆ 12 ಲಕ್ಷ ಅಂತ ಹೇಳ್ತೀರಿ. ಯಾಕಂದ್ರೆ 10 ಲಕ್ಷ ರೂಪಾಯಿ ನೀವು ಶೋರೂಮ್ದಾಗ ಕೊಟ್ರಿ, 2 ಲಕ್ಷ ರೂಪಾಯಿ ನಿಮ್ಮ ಮನೆಗೆ ಬಂದ ಅದ ಕೆಲಸವನ್ನ ಅಥವಾ ಮನೆಗೆ ಬಂದ ನಿಮ್ಮ ಸರ್ವಿಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋ ಟೈಮ್ಗೆ ಮತ್ತೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಟೋಟಲ್ 12 ಲಕ್ಷ ರೂಪಾಯಿ ಆಗ್ತದೆ. ಅದಕ್ಕೆ ಕಾರ್ ಪ್ರೈಸ್ ಯಾರಾದರೂ ಕೇಳಿದ್ರೆ 12 ಲಕ್ಷ ಅಂತ ಹೇಳ್ತೀವಿ, ಅಕಾರ್ಡಿಂಗ್ ಟು ಕಾಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್, dual aspect concept. Dual aspect concept means two aspects are maintained. Either it may be credit purchases or cash purchases, and purchases and sales, both transactions are maintained here. According to dual aspect concept, assets equal to capital plus liability. In the balance sheet, we have to record both capital and liabilities at one side and assets at one side. Both should be tally. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅಕೌಂಟ್ದೊಳಗೆ ನಾವು 2 ಆಸ್ಪೆಕ್ಟ್ ಅಂತ ಬರ್ತೀವಿ. ಒಂದು ಆಸ್ತಿಗಳ ವಿವರ, ಒಂದು ಸ್ವಂತ ಬಂಡವಾಳ ಮತ್ತು ಸಾಲದ ಬಂಡವಾಳ ಒಂದು ಕಡೆ ವಿವರ ಮಾಡ್ಕೊಡ್ತೀವಿ, ಇನ್ನೊಂದು ಕಡೆ ಆಸ್ತಿಗಳ ವಿವರ ಕೊಡ್ತೀವಿ. ಅದೆರಡೂ ಈಕ್ವಲ್ ಆಗ್ಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ ಅಥವಾ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಲ್ಯಾಂಡ್ ತೊಗೊಂಡಿವಿ ಅಂದ್ರೆ ಲ್ಯಾಂಡ್ ಅನ್ನೋದು ಅಸೆಟ್ ಆಯಿತು. ನಂತರ 15 ಲಕ್ಷ ರೂಪಾಯಿ ಅಸೆಟ್ ಅಂತ ಹೇಳಿ ತೋರಿಸಿದ್ದೀವಿ ಅಂತಂದ್ರೆ ಇನ್ನೊಂದು ಕಡೆ ನಾವೇನು ಮಾಡ್ತೀವಿ ಅಂದ್ರೆ ಇದು ಒಂದು ಆಸ್ಪೆಕ್ಟ್ ಆದ್ರೆ ಇನ್ನೊಂದು ಕಡೆ ಅದಕ್ಕೆ ರೊಕ್ಕ ಎಷ್ಟು ಕೊಟ್ಟಿವಿ ಅನ್ನೋದನ್ನು ತೋರಿಸ್ಬೇಕು. ಅಲ್ಲಿ ರೊಕ್ಕ ಕೊಟ್ಟದ್ರೊಳಗೆ ಏನು ತೋರಿಸ್ತೀವಿ ಅಂತಂದ್ರೆ ಓನ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ ಬೋತ್ ಶುಡ್ ಬಿ ಕಂಬೈನ್ಡ್ ಟುಗೆದರ್ಲಿ ಟು ಪರ್ಚೇಸ್ ಆಫ್ ಲ್ಯಾಂಡ್. ಆ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ನಾವು ಸ್ವಂತ ಬಂಡವಾಳ ಮತ್ತು ಸಾಲದ ಬಂಡವಾಳ ಎರಡೂ ಸೇರಿಸಿ ಕೊಡ್ತೀವಿ.
ಈಗ ಫಾರ್ ಎಕ್ಸಾಂಪಲ್ 15 ಲಕ್ಷ ರೂಪಾಯಿ ಕೊಟ್ಟು ಲ್ಯಾಂಡ್ ತೊಗೊಂಡಿದ್ದೀವಿ ಅಂತೇಳಿ ಲ್ಯಾಂಡ್ 15 ಲ್ಯಾಕ್ ಅಂತೇಳಿ ಅಸೆಟ್ ಸೈಡ್ ಬರಿತೀವಿ. ಅದೇ ರೀತಿ ಇನ್ನು ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ ಸೈಡ್ ಒಂದು ಬರೆಯುವಾಗ ಏನು ಮಾಡ್ತೀವಿ ಅಂದರೆ ಕ್ಯಾಪಿಟಲ್ 10 ಲ್ಯಾಕ್ 5 ಲ್ಯಾಕ್ ಬಾರೋಡ್ ಫಂಡ್ ಆರ್ ಲೋನ್ ಅಂತ ಹೇಳಿ ಬರೆದಿರ್ತೀವಿ. ಟೋಟಲ್ ಕ್ಯಾಪಿಟಲ್ ಪ್ಲಸ್ ಬಾರೋಡ್ ಫಂಡ್ ದಟ್ ಈಸ್ ಲೋನ್, ಕ್ಯಾಪಿಟಲ್ ಪ್ಲಸ್ ಲೋನ್ ಈಕ್ವಲ್ ಟು ಅಸೆಟ್. ಹಿಂಗೆ ಎರಡೂ ವಿಷಯ ಅಂಶಗಳನ್ನು ಬರೆದು ಬಿಡೋದಕ್ಕೆ ಡ್ಯುಯಲ್ ಆಸ್ಪೆಕ್ಟ್ ಅಂತ ಕರಿತೀವಿ. ಇನ್ನು ಸಿಂಗಲ್ ಆಸ್ಪೆಕ್ಟ್ ಅಂತ ಹೇಳಿ ಬರ್ತದೆ. ಸಿಂಗಲ್ ಆಸ್ಪೆಕ್ಟ್ ಅಂದ್ರೆ ಓನ್ಲಿ ಒನ್ ಆಸ್ಪೆಕ್ಟ್ ಈಸ್ ರಿಕಾರ್ಡೆಡ್, ನಾಟ್ ರಿಕಾರ್ಡೆಡ್ ಬೋತ್ ಆಸ್ಪೆಕ್ಟ್ಸ್. ಐದರ್ ಇಟ್ ಮೇ ಬಿ ಪರ್ಚೇಸಿಂಗ್ ಪ್ರೈಸ್, ಐದರ್ ಇಟ್ ಮೇ ಬಿ ಸೇಲ್ಸ್ ಪ್ರೈಸ್, ವಾಟ್ ಎವರ್ ಇಟ್, one aspect is recorded. That is dual aspect concept. In dual aspect concept, two aspects. It is twofold aspect of concept. Next, revenue recognition or realization concept. Revenue recognition or realization concept. According to this concept, sales price is different than the purchasing price. Purchasing price is very less, sales price is more, because we are not going to sell the product for purchasing price. Sales price includes cost plus profit equal to sales. Purchasing price plus profit equal to sales. ಇಲ್ಲಿ ಏನಾಗ್ತದೆ ಅಂತಂದ್ರೆ ರೆವೆನ್ಯೂ ರಿಕಗ್ನಿಷನ್ ಕಾನ್ಸೆಪ್ಟ್ ಒಳಗೆ ರಿಯಲೈಸೇಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಮಾರಾಟದ ಒಂದು ಊಹೆ ಅಂತ ಹೇಳಿರ್ತದ. ಮಾರಾಟದ ಒಂದು ಊಹೆ ಅಂತಂದ್ರೆ ಏನು, ಇಲ್ಲಿ ನಾವು ಖರೀದಿ ಮಾಡುವ ಬೆಲೆನೇ ಬೇರೆ ಇರ್ತದ, ಮಾರಾಟ ಮಾಡುವ ಬೆಲೆನೇ ಬೇರೆ ಇರ್ತದೆ. ನಾವು 100 ರೂಪಾಯಿಗೆ ಒಂದು ವಸ್ತು ತೊಗೊಂಡೇವು ಅಂದ್ರೆ ಅದನ್ನು 150 ರೂಪಾಯಿಗೆ ಮಾರ್ತೀವಿ. ಯಾಕಂದ್ರೆ 100 ರೂಪಾಯಿಗೆ ಅದ್ರ ಪರ್ಚೇಸಿಂಗ್ ಪ್ರೈಸ್ ಆಯಿತು, ಆ ನಂತರ ಅದು ಗೋಡೌನ್ ರೆಂಟ್, ಆ ನಂತರ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೂಡ ಒಂದು 20 ರೂಪಾಯಿ ಆಯ್ತು, ಒಂದು 30 ರೂಪಾಯಿ ಪ್ರಾಫಿಟ್ ಆಯ್ತು, ಎಲ್ಲ ಕೂಡ 150 ರೂಪಾಯಿಗೆ ನಾವು ಮಾರಿದೀವಿ. ಸೊ ಸೇಲ್ಸ್ ಪ್ರೈಸ್ ಏನದ 150 ರೂಪಾಯಿ ಅನ್ನೋದು ಏನದಲ್ಲ, ಅದನ್ನ ನಾವು ರೆವೆನ್ಯೂ ಅಂತ ಹೇಳಿ ಕರಿತೀವಿ. ಸೇಲ್ಸ್ ಅಂದ್ರೂ ಒಂದ, ರೆವೆನ್ಯೂ ಅಂದ್ರೂ ಒಂದ. ಸೇಲ್ಸ್ ಆರ್ ರಿಯಲೈಸೇಷನ್ ಆರ್ ರೆವೆನ್ಯೂ ರಿಕಗ್ನಿಷನ್, ಎಷ್ಟು ಅಮೌಂಟ್ ರಿಯಲೈಸೇಷನ್ ಆಯಿತು ಅನ್ನೋದನ್ನು ತೋರಿಸೋದು ಈ ಒಂದು ಕಲ್ಪನೆ ಪ್ರಕಾರ ನಾವು ಮಾಡ್ತೀವಿ. ಒಂದು ನಮ್ಮ ಪರಿಕಲ್ಪನೆಗಳು, ಮಾರಾಟದ ಬೆಲೆ ಮತ್ತು ಖರೀದಿಯ ಬೆಲೆ ಎರಡೂ ವ್ಯತ್ಯಾಸವಾಗಿರ್ತಾವ. ಯಾಕಂದ್ರೆ ಖರೀದಿಯ ಬೆಲೆ ಒಳಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಪ್ರಾಫಿಟ್ ಕೂಡಿದಾಗ ಸೇಲ್ಸ್ ಪ್ರೈಸ್ ಆಗ್ತೈತಿ. ಅದಕ್ಕಾಗಿ ಅದನ್ನು ಈ ಕಾನ್ಸೆಪ್ಟ್ ಪ್ರಕಾರ ನಾವು ಅಸಂಪ್ಷನ್ ಮಾಡ್ತೀವಿ. ಆ ನಂತರ ಮ್ಯಾಚಿಂಗ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ಮ್ಯಾಚಿಂಗ್ ಕಾನ್ಸೆಪ್ಟ್ಸ್, both incomes or both revenues and expenses are matched with each other to ascertain the profit or loss in the business. ಇಲ್ಲಿ ಬಿಸ್ನೆಸ್ ಒಳಗ ಲಾಭ ಅಥವಾ ನಷ್ಟವನ್ನು ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಈ ಮ್ಯಾಚಿಂಗ್ ಕಾನ್ಸೆಪ್ಟ್ ಪ್ರಕಾರ. ಮ್ಯಾಚ್ ಅಂತಂದ್ರೆ ಹೋಲಿಕೆ ಮಾಡಿ ನೋಡೋದು, ಮ್ಯಾಚಿಂಗ್ ಕಾನ್ಸೆಪ್ಟ್. ಈ ಒಂದು ಪರಿಕಲ್ಪನೆ ಪ್ರಕಾರ ನಾವೇನು ಮಾಡ್ತೀವಿ, ಒಟ್ಟು ಆದಾಯ ಬಂದದ್ದು ಎಷ್ಟು, ಅಷ್ಟು ನಾವು ಖರ್ಚು ಮಾಡಿದ್ದು ಎಷ್ಟು, ಅವೆರಡನ್ನು ಕಂಪೇರ್ ಮಾಡಿ ನೋಡ್ತೀವಿ, ಹೋಲಿಕೆ ಮಾಡಿ ನೋಡ್ತೀವಿ. ಮ್ಯಾಚಿಂಗ್ ಅಂದ್ರೆ ಹೋಲಿಕೆ ಮಾಡೋದು, ಕಂಪೇರ್ ಮಾಡೋದು ಅಂದ್ರೂ ಒಂದೇ, ಹೋಲಿಕೆ ಮಾಡೋದು ಅಂದ್ರೂ ಒಂದೇ. ಸರಿ, ಮ್ಯಾಚಿಂಗ್ ಅಂದ್ರೂ ಒಂದೇ, ಕಂಪ್ಯಾರೇಟಿವ್ ಅಂದ್ರೂ ಒಂದೇ. ಇಲ್ಲಿ ಹೋಲಿಕೆ ಮಾಡಿ ನೋಡ್ತೀವಿ. ಒಂದು ವೇಳೆ ಇನ್ಕಮ್ಸ್ ಆರ್ ರೆವೆನ್ಯೂಸ್ ಆರ್ ಮೋರ್ ದೆನ್ ದ ಎಕ್ಸ್ಪೆನ್ಸಸ್, ದೇರ್ ವಿಲ್ ಬಿ ಪ್ರಾಫಿಟ್. ಇಫ್ ಎಕ್ಸ್ಪೆನ್ಸಸ್ ಆರ್ ಮೋರ್ ದೆನ್ ದ ರೆವೆನ್ಯೂಸ್, ದೇರ್ ವಿಲ್ ಬಿ ಲಾಸ್. ಇಲ್ಲಿ ನಾವು ಎರಡು ಕಂಪೇರ್ ಮಾಡಿದಾಗ ನಮಗೆ ಬಂದದ ರೊಕ್ಕದಕ್ಕಿಂತ ಹೆಚ್ಚು ಖರ್ಚು ಮಾಡಿದೀವಿ ಅಂದ್ರೆ ಅಲ್ಲಿ ನಷ್ಟ ಆಗ್ಯದ ಅಂತ ಹೇಳ್ತೀವಿ. ಒಂದು ವೇಳೆ ನಾವು ಖರ್ಚು ಮಾಡಿದಕ್ಕಿಂತ ಹೆಚ್ಚಿಗೆ ರೊಕ್ಕ ಬಂದೈತಿ ಅಂತಂದ್ರೆ ಪ್ರಾಫಿಟ್ ಆಗೈತಿ ಅಂತ ಹೇಳ್ತೀವಿ. ಅದು ಮ್ಯಾಚಿಂಗ್ ಕಾನ್ಸೆಪ್ಟ್ ಪ್ರಕಾರ. ಇನ್ನು ನೆಕ್ಸ್ಟ್ accrual concept. Accrual concept, according to this concept, accrual means receivable, outstanding. Either it may be receivable or payable, whatever it, that is accrual concept. According to accrual concept, this transaction is over or completed but not accurate money receipt and payments are not made in the business. ಇಲ್ಲಿ ಏನು ಮಾಡಿರ್ತೀವಿ ಅಂದ್ರೆ ಉದ್ರಿ ಕೊಟ್ಟಿರ್ತೀವಿ ಅಥವಾ ಉದ್ರಿ ತಂದಿರ್ತೀವಿ. ಉದ್ರಿ ತಂದಾಗ ನಾವೇನು ಮಾಡ್ತೀವಿ ಅಂದ್ರೆ ಅಮೌಂಟ್ ಕೊಡೋದೈತಿ ಅಂತೇಳಿ ತೋರಿಸ್ಬೇಕಾಗ್ತದ. ಉದ್ರಿ ನಾವು ಕೊಟ್ಟಾಗ ಅಮೌಂಟ್ ನಮ್ಗೆ ಬರೋದೈತಿ ಅಂತೇಳಿ ತೋರಿಸ್ಬೇಕಾಗ್ತದ. ಅದನ್ನ ನಾವು ಇನ್ನೊಂದು ಶಬ್ದ ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ಬಳಸ್ತೀವಿ. ಇದನ್ನ ಬರೆದಿಡ್ಬೇಕಾದ್ರೆ ಎಕ್ರುವಲ್ ಕಾನ್ಸೆಪ್ಟ್ ಪ್ರಕಾರ ನಾವು ಬರೆದಿರ್ತೀವಿ. ಎಕ್ರುವಲ್ ಕಾನ್ಸೆಪ್ಟ್ ಏನು ಹೇಳ್ತದ, ಕೊಡುವುದದ ತಗೊಳ್ಳೋದದ ಅನ್ನೋದನ್ನು ತೋರಿಸೋದು ಯಾವುದು ಅಂತಂದ್ರೆ ಈ ಎಕ್ರುವಲ್ ಕಾನ್ಸೆಪ್ಟ್. ಈ ಒಂದು ಕಲ್ಪನೆ ಪ್ರಕಾರ ನಾವೇನು ಮಾಡ್ತೀವಿ, ಆಕ್ಚುಲಿ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್ ಬಟ್ ಗೂಡ್ಸ್ ಆರ್ ಸೋಲ್ಡ್ ಆರ್ ಗೂಡ್ಸ್ ಆರ್ ಪರ್ಚೇಸ್ಡ್. ಐದರ್ ಇಟ್ ಮೇ ಬಿ ಕ್ಯಾಶ್ ರಿಸೀವ್ಡ್ ಆರ್ ನಾಟ್ ರಿಸೀವ್ಡ್ ಇನ್ ಫ್ಯೂಚರ್. ಭವಿಷ್ಯತ್ತಿನೊಳಗೆ ರೊಕ್ಕ ಇಸ್ಕೊಳ್ಳೋಣ ಈಗ ತಗೋರಿ ಅಂತೇಳಿ ಮಾರಿಬಿಟ್ಟಿರ್ತೀವಿ. ಹಂಗೆ ರೊಕ್ಕ ಬರೋದೈತಿ ಅಥವಾ ರೊಕ್ಕ ಕೊಡೋದೈತಿ ಅನ್ನೋದನ್ನ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ನಾವು ಮಾಡ್ತೀವಿ. ಇನ್ನು
ಇನ್ನು ನೆಕ್ಸ್ಟ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿ ಬರ್ತದೆ. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಆರ್ ಅಕಾರ್ಡಿಂಗ್ ಟು ದಿಸ್ ಅಸಂಪ್ಷನ್, ಎವಿಡೆನ್ಸ್ ಕಾನ್ಸೆಪ್ಟ್ ಮೀನ್ಸ್ evidence or documents are maintained for the purpose of internal users and external users. Whenever it is necessary to show the transactions or to show the details to the all the users of accountancy, at that time we have to show the details. That is evidence concept. ಇಲ್ಲಿ ನಾವು ಇದನ್ನ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಇನ್ನೊಂದು ಏನದ ಅಂದ್ರೆ ಲೆಕ್ಕಪತ್ರಗಳನ್ನು ಎದಕ್ಕೆ ಬರೆದಿಡುವುದು ಅಂತಂದ್ರೆ ನಮಗೆ ಸಾಕ್ಷ್ಯಾಧಾರಗಳನ್ನು ತೋರಿಸ್ಲಿಕ್ಕೆ. ಯಾಕಂತಂದ್ರೆ ನಿಮ್ಮ ಬಿಸ್ನೆಸ್ದಾಗ ಅಷ್ಟೇಲಿ ಪ್ರಾಫಿಟ್ ಆಗ್ಯದ ಇಷ್ಟೇಲಿ ಲಾಸ್ ಆಗ್ಯದ ಅಂತ ಯಾರಾದರೂ ಕೇಳಿದ್ರು ಅಂದ್ರೆ ನಮ್ಮ ಲೆಕ್ಕಪತ್ರಗಳ ಪುಸ್ತಕಗಳನ್ನು ಅವರಿಗೆ ಸಾಕ್ಷಿಯಾಗಿ ತೋರಿಸುವುದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ನಿಮಗೂ ಒಂದು ನೀಗ 10th ಮಾರ್ಕ್ಸ್ ಕಾರ್ಡ್ ಬಂದದ್ದು ನಿಮ್ಮದು, ನೀವೆಲ್ಲಿ ಪಾಸ್ ಆಗ್ಯಾರಿ ಅಂತ ಯಾರೇ ಅಂದ್ರಲ್ಲೋ 10th ಮಾರ್ಕ್ಸ್ ಕಾರ್ಡ್ ನೋಡಿ ಇಲ್ಲಿ ನಾನು ಫಸ್ಟ್ ಕ್ಲಾಸ್ ಆಗಿನಿ ಅಂತ ಹೇಳ್ತೀರಿ. ಅಥವಾ ಡಿಸ್ಟಿಂಕ್ಷನ್ ಬಂದನಿ ಇವೇಲೆ 2nd ಕ್ಲಾಸ್ ಆಗ್ಯಾನು ಡಿಸ್ಟಿಂಕ್ಷನ್ ಅದು ಸುಳ್ಳು ಹೇಳ್ತಾನೋ ಅಂತ ಅಂದ್ರಪ್ಲೆ ನೀವೇನು ಸಾಕ್ಷಿ ತೋರಿಸ್ತೀರಿ, ಎವಿಡೆನ್ಸ್ ಏನು ತೋರಿಸ್ತೀರಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀರಿ. ಇಲ್ಲಿ ನೋಡ್ರಿ ನಾನು ಮಾರ್ಕ್ಸ್ ಶೀಟ್ ಬಿದ್ದಾಗ ನಂದು ಡಿಸ್ಟಿಂಕ್ಷನ್ ಆಗ್ಯದ ಅಂಥೇಳಿ ನೀವು ಸಾಕ್ಷಿಯಾಗಿ ಮಾರ್ಕ್ಸ್ ಕಾರ್ಡ್ ತೋರಿಸ್ತಿರ್ಲೆ. ಹಂಗೆ ಇಲ್ಲಿ ಬಿಸ್ನೆಸ್ ಮ್ಯಾನು ಕೂಡ ನಮಗಿಷ್ಟು ಪ್ರಾಫಿಟ್ ಆಗ್ಯದ ಇಷ್ಟು ನಷ್ಟ ಆಗ್ಯದ ಇದನ್ನು ತೋರಿಸ್ಬೇಕಾದ್ರೆ ಗೌರ್ಮೆಂಟ್ನವ್ರು ಏನಾದರೂ ಟ್ಯಾಕ್ಸ್ ಹಾಕುವ ಹೊತ್ನಾಗ ನಿಮ್ಗೆ ಭಾಳ ಪ್ರಾಫಿಟ್ ಆಗೈತಿ ಆದರೂ ಕಡಿಮೆ ಪ್ರಾಫಿಟ್ ತೋರಿಸತ್ತೀರಿ, ಸುಳ್ಳು ಹೇಳಕತ್ತೀರಿ ಅಂತಂದ್ರೆ ಅವಾಗ ನಾವು ಆ ಬಿಸ್ನೆಸ್ ಅಕೌಂಟಿಂಗ್ ಬುಕ್ಕ ತೋರಿಸಿದೀವಿ ಅಂತಂದ್ರೆ ಅದು ಸಾಕ್ಷಿ ಆಧಾರ ಹೇಳಿಕೊಡ್ತದೆ. ಅದಕ್ಕೆ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಯಾವಾಗಲೂ ನಮಗೆ ಸಾಕ್ಷಿ ಪುರಾವೆಗಳು ಬೇಕಾಗ್ತವೆ. ಸೊ ಆ ಸಾಕ್ಷಿ ಪುರಾವೆಗಳಿಗೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ. These are the accounting concepts. These are the concepts or the basic ideas or fundamental assumptions in the business. Next, in the next class, I will tell you accounting conventions. Those accounting conventions are four are there. I will explain in the next class. Okay? Thank you.